ಹಲೋ ಬ್ರೋಸ್, ಕೇಳಿದ್ರೆ ಸಾಂಗ್ ಮಲಯಾಳಂ ಸಾಂಗ್ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಮ್ಯೂಸಿಕ್. ನನ್ನ ಮಗನಿಗೂ ಇಷ್ಟ. ನನ್ನ ಮಗ ಹೇಳ್ತಾ ಇದ್ದಾನೆ ನೋಡಿ. ಎಸ್, ನನ್ನ ಅಪ್ಪನಿಗೆ ತುಂಬ ಇಷ್ಟದ ಸಾಂಗ್ ಇದು. ಆ್ಯಂಡ್ ವಿರ್ ಆನ್ ಅ ವೇ ಟು ಜೈಪುರ. ಜೈಪುರ ಅಂತ ಒಂದು ಪ್ಲೇಸ್ ಇದೆ ಶೃಂಗೇರಿ ಹತ್ತಿರ. ನನ್ನ ಮನೆ ಅಂದರೆ ನಾನು ಹುಟ್ಟಿ ಬೆಳೆದಂಥ ಊರು. ಅದಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಗಂಡ ಡ್ರೈವ್ನಲ್ಲಿದ್ದಾರೆ. ಸೊ ಆನ್ ದ ವೇ ನಾವು ಬಜಗೊಳ್ಳಿಯಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ವಿ. ಅಲ್ಲೊಂದು ಒಳ್ಳೆ ಪ್ಲೇಸ್ ಸಿಕ್ತು ನಮಗೆ, ಹೋಟೆಲ್ ಮಯೂರ ಅಂತ ಹೇಳಿ. ಸೊ ಯಾರು ಬೇಕಾದ್ರೂ ಹೋಗ್ಬೋದು ಆ ಪ್ಲೇಸಲ್ಲಿ. ನಾನ್ ವೆಜ್ ಇಷ್ಟ ಮಾಡೋರು, ಫಿಶ್ ಇಷ್ಟ ಮಾಡೋರು, ವೆಜ್ ಆ್ಯಂಡ್ ನಾನ್ ವೆಜ್ ಇದೆ ಹೋಟೆಲ್ ಮಯೂರ. ನನ್ನ ಹಸ್ಬೆಂಡಿಗೆ ಹಸಿವಾಗಿ ಅವರು ಫಸ್ಟ್ ಬಂದು ಕೂತ್ಬಿಟ್ಟಿದ್ದಾರೆ. ಹೈಜೀನಾಗಿತ್ತು, ತುಂಬ ಡೀಸೆಂಟಾಗಿ ಊಟ ಇತ್ತು, ಹೆವಿ ಅನ್ನಿಸ್ಲಿಲ್ಲ. ನನ್ನ ಹಸ್ಬೆಂಡ್ ಮತ್ತು ನನ್ನ ಅಮ್ಮ ಊಟ ಆರ್ಡ್ರ್ ಮಾಡಿದರು, ಫಿಶ್ ಊಟ. ನನಗೆ ಫಿಶ್ ಊಟ ತಿಂದು ಸಾಕಾಗಿ ನಾನು ಮಟನ್ ನಾನ್ ವಿತ್ ಮಟನ್ ಕರಿ ಅಂತ ಆರ್ಡ್ರ್ ಮಾಡಿದೆ. ನನ್ನ ಮಗ ಏನು ತಿಂದಿಲ್ಲ, ಅವ್ನು ಕೂತ್ಕೊಂಡೆಲ್ಲ ನೋಡ್ತಾ ಇದ್ದ. ಆ್ಯಂಡ್ ಫಿಶ್, ಲುಕ್ ಎಟ್ ದ ಫಿಶ್ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟ್ ಆಗಿತ್ತು. ನನ್ನ ಹಸ್ಬೆಂಡಿಗೆ ಇಷ್ಟ ಆಯಿತು. ಅವ್ರಿಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಚೆನ್ನಾಗಿದೆ ಅಂತ ಅರ್ಥ. ಬಿಕಾಸ್ ಅಷ್ಟು ಈಸಿಯಾಗಿ ಅವ್ರಿಗೆ ಇಷ್ಟ ಆಗಲ್ಲ. ನೋಡಿ, ಆ ಫಿಶ್ಶಿಗೆ ಲೆಮನ್ ಹಿಂಡಿ ಲೆಮನ್ದು ಆ ಹುಳಿ ಟೇಸ್ಟ್ ಅದಕ್ಕೆ ಹೋಗಿ ತುಂಬ ಚೆನ್ನಾಗಿರುತ್ತೆ. ಎಸ್, ನನ್ನ ಬಟರ್ ನಾನ್ ಸಹ ಬಂತು ವಿತ್ ಮಟನ್ ಕರಿ, ತುಂಬ ಟೇಸ್ಟ್ ಆಗಿತ್ತು ಅದು ಕೂಡ. ನೋಡಿ, ಪ್ಲೇಟ್ಸ್ ಎಲ್ಲ ಖಾಲಿ ಆಯಿತು. ನನ್ನ ಹಸ್ಬೆಂಡ್ ಪ್ಲೇಟಲ್ಲಿ ಮಾತ್ರ ಫಿಶ್ ಮಂಡೆ ಒಂದು ಉಳಿದಿದೆ. ಆ ಫಿಶ್ ಮಂಡೆ ಯಾಕೆ ತಿಂದಿಲ್ಲ ಅಂತ ಹೇಳಿದ್ರೆ, ನನ್ನ ಮಂಡೆ ತಿಂತಾರಲ್ಲ, ಅದಕ್ಕೋಸ್ಕರ ಫಿಶ್ ಮಂಡೆ ತಿಂದಿಲ್ಲ ಅವರು. ಆ್ಯಂಡ್ ಇದು ಪೈನಾಪಲ್ ನಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಮಾಳ ಅನ್ನೋ ಚೆಕ್ ಪೋಸ್ಟ್ ಒಂದು ಇರುತ್ತೆ. ಆ ಚೆಕ್ ಪೋಸ್ಟ್ ದಾಟಿನೇ ನಾವು ಹೋಗಬೇಕು ಶೃಂಗೇರಿಗೆ ಹೋಗಬೇಕಂದ್ರೆ ಈ ಪ್ಲೇಸಿಂದ. ಸೊ ಈ ಮಾಳ ಚೆಕ್ ಪೋಸ್ಟಲ್ಲಿ ನಮಗೆ ಪೈನಾಪಲ್ ಆ್ಯಂಡ್ ಹಲಸಿನ ಹಣ್ಣೆಲ್ಲ ಸಿಗುತ್ತೆ. ತುಂಬ ಕಮ್ಮಿ ರೇಟಲ್ಲಿ ಕೊಡ್ತಾರೆ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಇಲ್ಲೊಂದು ಚೆಕ್ ಪೋಸ್ಟ್ ಕೊಡ್ತಾರೆ. ಚೆಕ್ ಪೋಸ್ಟ್ ಅಂತ ಹೇಳಿದ್ನಲ್ಲ, ಇದು ಇಲ್ಲಿ ಒಂದು ಟೋಕನ್ ಕೊಡ್ತಾರೆ ನಮಗೆ. ಆ ಟೋಕನ್ ಇಟ್ಕೊಂಡು ನೆಕ್ಸ್ಟ್ ನಾವು ಕೆರೆಕಟ್ಟೆ ಒಂದು ಚೆಕ್ ಪೋಸ್ಟ್ ಇದೆ, ಅಲ್ಲಿ ನಾವು ಕೊಡಬೇಕು ಅಂತ ಹೇಳಿದ್ರೆ, ಈ ರೋಡಲ್ಲಿ ನಾವು ಬಂದಿದ್ದೀವಿ, ಸೇಫಾಗಿ ಬಂದು ರೀಚ್ ಆಗಿದ್ದೀವಿ ಅಂತ ಹೇಳಿ. ಎಲ್ಲಾದರೂ ನಾವು ಚೀಟಿ ಅವ್ರು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವರಿಗೆ ಕಾಂಟ್ಯಾಕ್ಟ್ ಸಿಗುತ್ತೆ. ಈ ಕಾರ್ ಬಂದಿದೆ ಅಂತ ಕೇಳ್ತಾರೆ, ಬಂದಿಲ್ಲ ಅಂತ ಹೇಳಿದ್ರೆ ಬಂದು ಚೆಕ್ ಮಾಡ್ತಾರೆ ಎಲ್ಲಾದರೂ ಸತ್ತು ಬಿದ್ದಿದೆಯಾ ಅಂಥೇಳಿ ಹುಡ್ಕಕ್ಕೆ. ಸೊ ಇದೊಂದು ರೋಡ್ ನೋಡಿ, ಇದು ಬ್ರಿಟಿಷ್ ಟೈಮಲ್ಲಿ ಮಾಡಿದಂಥ ರೋಡ್ ಅಂತ ತುಂಬ ಚೆನ್ನಾಗಿದೆ. ಆ ಕಡೆ ಕಲ್ಲಲ್ಲಿ ಮಾಡಿದಂಥ ರೋಡ್ ಇದು. ಆಗಿನ ಕಾಲದಲ್ಲಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿ ಇದೆ ಇದು ಇನ್ನೂ ಕೂಡ. ನಾನು ನೆಕ್ಸ್ಟ್ ನಿಮಗೆ ಜೈಪುರ ಉತ್ಸವದ ಬಗ್ಗೆ ಸ್ಟೋರಿ ಹೇಳ್ತೀನಿ. ಬಾಯ್.